ತಲೆಯನ್ನ ಜಜ್ಜಿ ಮತ್ತೆ ತಿರುಗಿ ಮರಣದ ಕೊಂಡಿಯನ್ನು ಮುರಿದು ಭೂಮಿ ಮೇಲೆ ಎದ್ದು ಬಂದ ಆತನೇ ಶತಕೋಟಿ ಸ್ತೋತ್ರ ವಂದನೆಗಳು. ಮಹಿಮಾ ಶರೀರವನ್ನು ಧರಿಸಿದ ದೇವ ನಿಮಗೆ ಸ್ತೋತ್ರವಾಗಲಿ. ಆತ್ಮ ಸ್ವರೂಪನಾಗಿ ಎದ್ದು ಬಂದ ಆತನೇ ನಿಮಗೆ ಸ್ತೋತ್ರವಾಗಲಿ. ಶರೀರ ಸಂಬಂಧದಲ್ಲಿ ಕ್ರಿಸ್ತನು ಕೊಲ್ಲಲ್ಪಟ್ಟನು, ಆತ್ಮರೂಪವಾಗಿ ಎದ್ದು ಬಂದನು ಎಂಬುದಾಗಿ ಪೇತ್ರನ ಪುಸ್ತಕದಿಂದ ವಾಕ್ಯ ನೋಡ್ತಾ ಇದ್ದೇವೆ ಸ್ವಾಮಿ. ನಿಜವಾಗಿ ತಂದೆಯಾದ ದೇವರೇ, ನೀವು ಆತ್ಮ ಸ್ವರೂಪನಪ್ಪ, ಮಹಿಮಾ ಶರೀರವನ್ನು ಧರಿಸಿ ಬಂದ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಮ್ಮೆಲ್ಲರ ಜೀವಿತದಲ್ಲಿ ಸ್ವಾಮಿ, ಹಳೆಯ ಜೀವನದ ಪಾಲಿಗೆ ನಾವೆಲ್ಲರೂ ಸತ್ತು ಹೋಗಿದ್ದೇವೆ. ನಮ್ಮೆಲ್ಲರಿಗೆ ಹೊಸ ಜೀವವನ್ನು ನೀಡಲಿಕ್ಕೆ, ಮಹಿಮಾ ಶರೀರದ ಶಕ್ತಿಯನ್ನು ನೀಡಲಿಕ್ಕೆ ಆತ್ಮ ಸ್ವರೂಪನಾದ ದೇವರೇ ಆತ್ಮನ ಅಭಿಷೇಕವನ್ನು ಇಲ್ಲಿ ಇಳಿದು ಬಂದಿದೆ ಎಂಬುದಾಗಿ ನೋಡುತ್ತೇವೆ. ಪಾತಾಳದಿಂದ ಆತ್ಮನ ಶಕ್ತಿ ಮಹಿಮಾ ಶರೀರವನ್ನು ಧರಿಸಿ ಎದ್ದು ಬಂದಿದೆ ಎಂಬುದಾಗಿ ನೋಡುತ್ತೇವೆ. ಯೇಸಪ್ಪರೇ ನಿಮಗೆ ಸ್ತೋತ್ರ, ಹಾಲೆಲೂಯಾ. ತ್ರೈಕನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಮಗ್ದಲದ ಮರಿಯಳು ಮತ್ತು ಆಕೆಯ ಜೊತೆಯಲ್ಲಿ ಸ್ವಾಮಿ ಸೊಲೊಮಿ, ಯಾಕೋಬ, ಯೇಸಯರ ತಾಯಿ ಮರಿಯಳು ನಿಮ್ಮ ಸಮಾಧಿಯನ್ನು ನೋಡ್ಲಿಕ್ಕೆ ಸುಗಂಧ ತೈಲವನ್ನ, ಕೈಗಳಲ್ಲಿ ದೀಪಗಳನ್ನ ಹಚ್ಚಿಕೊಂಡು ದೇವರೇ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಸಬ್ಬತ ದಿನದ ಮೊದಲನೆಯ ದಿನ, ಸಬ್ಬತ ದಿನದ ಪ್ರಾರಂಭದ ದಿನದಲ್ಲಿ ನಿಮ್ಮ ಮಹಿಮಾ ಶರೀರವನ್ನ ನೋಡ್ಲಿಕ್ಕೆ ಆ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಪರಲೋಕದ ದೇವದೂತರು ಅಲ್ಲಿ ಇಳಿದು ಬಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಪರಿಶುದ್ಧಾತ್ಮ ಇವತ್ತು ಸಮಯದಲ್ಲಿ ಆ ಹೆಣ್ಣು ಮಕ್ಕಳು ಬರುವಾಗ ಈ ಸಮಾಧಿಗೆ ಹಚ್ಚಿದ ಕಲ್ಲು ತುಂಬಾ ದೊಡ್ಡದು, ನಮಗೋಸ್ಕರವಾಗಿ ಈ ಕಲ್ಲುಗಳನ್ನು ಯಾರು ತೆಗಿತಾರೆ? ನಾವು ಯೇಸುವಿನ ದೇಹಕ್ಕೆ ಸುಗಂಧ ತೈಲ ಹಚ್ಚಬೇಕು ಎಂಬುದಾಗಿ ಆಸೆ ಪಡುತ್ತಾ, ಹೌದು ಸ್ವಾಮಿ, ಬಹು ಉತ್ಸವದಿಂದ, ಬಹು ತಾಳ್ಮೆಯಿಂದ ಅವರು ನಿಮ್ಮ ಹತ್ತಿರಕ್ಕೆ ಬಂದಿರುವಾಗ, ದಾಹದಿಂದ ಬಂದಿರುವಾಗ ದೇವರ ಆತ್ಮ ಅಲ್ಲಿ ನಿಮ್ಮ ದೂತರಿಗೆ ಕಳಿಸಿ ಬಂಧಿಸಲ್ಪಟ್ಟಿರುವಂತಹ ಸಮಾಧಿಗಳೆಲ್ಲವೂ ತೆಗೆಯಲ್ಪಟ್ಟಿದೆ. ಕೀಲಿಗಳು ಕಳಚಿ ಹೋಗಿವೆ, ಸಂಕಳಿಗಳು ಕಳಚಿ ಹೋಗಿವೆ. ಆ ಸಮಾಧಿಗೆ ಹಚ್ಚಿದ ದೊಡ್ಡ ಬಂಡೆಗಳನ್ನ ಉರುಳಿಸಲ್ಪಟ್ಟಿದೆ. ಅಲ್ಲಿ ತುಂಬಾ ಸೈನಿಕರು ಆ ಸಮಾಧಿಗೆ ಕಾವಲಾಗಿದ್ದರು. ಆ ಸಮಯದಲ್ಲಿ ಎಲ್ಲಾ ಸೈನಿಕರು ಆ ಒಂದು ಭೂಕಂಪದ ದೃಶ್ಯ, ಆ ಒಂದು ಪರಲೋಕದ ಶಕ್ತಿಯ ದೃಶ್ಯ, ಆ ಒಂದು ಪಾತಾಳದ ದೃಶ್ಯ ನೋಡಕ್ಕೆ ಆಗದಂತೆ ಬುರುಳು ಬಿದ್ದರು, ಸತ್ತವರ ಹಾಗೆ ಬಿದ್ದು ಹೋದರು ಎಂಬುದಾಗಿ. ಹೌದು ಸ್ವಾಮಿ, ದುಷ್ಟ ಶಕ್ತಿಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ಅಂಧಕಾರದ ಶಕ್ತಿಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ವೈರ್ಯ ಫಲಗಳು ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ಪಾತಾಳದಿಂದ ಎದ್ದು ಬಂದ ನಜರೇತಿನ ಯೇಸುವೇ ನಿಮಗೆ ಜಯ ಜಯವಾಗಲಿ, ಶತಕೋಟಿ ಜಯ ಜಯವಾಗಲಿ ಸ್ವಾಮಿ. ಸಭೆಯಾಗಿ ಸೇರಿ ಬಂದಂತ ನಾವೆಲ್ಲರನ್ನು ಕೈ ತರ್ತೇವೆ. ನಮ್ಮ ಹೋಲಿ ಸ್ಪಿರಿಟ್ ಚರ್ಚಿನ ಎಲ್ಲಾ ವಿಶ್ವಾಸಿ ಮಕ್ಕಳಿಗೆ ಮಹಿಮಾ ಶರೀರದ ಶಕ್ತಿಯಿಂದ ತುಂಬಿ bless him the Lord, all your child master right now. Glory Holy Spirit. Thank you Lord Jesus. ಒಂದು ಹೊಸ ಉಜ್ಜೀವನವನ್ನು ಕಾಣ್ತಾ ಇದ್ದೇವೆ. ಮಹಿಮಾ ಶರೀರದಿಂದ ಬಂದಿರುವ ಸ್ವಾಮಿ ಒಂದು ಉಜ್ಜೀವನವನ್ನು ಕಾಣ್ತಾ ಇದ್ದೇವೆ. ಯಾಕೆ ಭಯಪಡ್ತಾ ಇದ್ದೀರಾ? ಭಯಪಡಬೇಡ್ರಿ. ಸತ್ತವರಲ್ಲಿ ಜೀವಿಸಿದ ಆತನಿಗೆ
ಸದಾ ಜೀವಿಸುವಾತನಿಗೆ ನೀವು ಹುಡುಕುವುದೇನು, ಆತನು ಎದ್ದಿದ್ದಾನೆ ಎಂಬುದಾಗಿ ಜಯಘೋಷ ಮಾಡಿದ್ದಾರೆ ದೇವದೂತರು. ಅದೇ ಸಂತೋಷದ ನಿಮಿತ್ತವಾಗಿ ಮತ್ತೆ ಶಿಷ್ಯರ ಬಳಿಗೆ ಓಡುತ್ತಾರೆ. ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ ಎಂಬ ಪ್ರಕಟಣೆಯನ್ನ ಹೆಣ್ಣು ಮಕ್ಕಳು ಸಾರಿದ್ದಾರೆ ಸ್ವಾಮಿ. ಈ ಪ್ರಕಟಣೆಯ ಮೂಲಕವಾಗಿ ನಮ್ಮೆಲ್ಲರಿಗೆ ಬಲಪಡಿಸಿ ನಮ್ಮ ಹಳೆ ಜೀವನ ನಶಿಸಿ ಹೋಗಲಿದ್ದೇವೆ. ಹೊಸ ಜೀವನ, ಹೊಸ ಶಕ್ತಿ, ಹೊಸ ಸಾಮರ್ಥ್ಯ, ಮಹಿಮಾ ಸಾಮರ್ಥ್ಯವನ್ನು ಕಾಣಲಿಕ್ಕೆ ಸಹಾಯ ಮಾಡಿ. ಭೂಲೋಕದಲ್ಲಿ ತಂದೆಯೇ ನಿಮಗೆ ಮಹಿಮೆ ಪಡಿಸಿದ್ದೇನೆ, ಪರಲೋಕದಲ್ಲಿ ನನಗೆ ಮಹಿಮೆ ಆಗಲಿ ಎಂಬುದಾಗಿ ಒಂದೊಂದು ಶಬ್ದಗಳ ಮೂಲಕವಾಗಿ ಸ್ತುತಿ ಮಾಡಿರಿ. ಆ ಸ್ತುತಿ ಮೂಲಕವಾಗಿ ನಾವೆಲ್ಲರೂ ಸ್ತುತಿಗೆ ಪಾತ್ರರಾಗಿ ಜೀವಿಸುವಂತೆ ನಮಗೆ ನೀವು ಸಹಾಯ ಮಾಡಿ. ನಮ್ಮನ್ನು ಕೂಡ ಮಹಿಮೆ ಪಡಿಸಲಿದ್ದೇವೆ. ನಮ್ಮ ಹಳೆಯ ಶರೀರ, ಹಳೆಯ ಆತ್ಮ, ಹಳೆಯ ಆಲೋಚನೆ ಎಲ್ಲವೂ ಯೇಸುನಾಮದಲ್ಲಿ ಹೋಗಲಿ. ಹೊಸ ಜೀವನ ನಮ್ಮೆಲ್ಲರ ಜೀವನದಲ್ಲಿ ಉಜ್ಜೀವನವಾಗಲಿ. ನಮ್ಮೆಲ್ಲರ ಭವಿಷ್ಯದಲ್ಲಿ ಉಜ್ಜೀವನ ಬರಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಹೋಲಿ ಸ್ಪಿರಿಟ್ ಸಭೆಯಲ್ಲಿ ಉಜ್ಜೀವನ ಉಂಟಾಗಲಿದ್ದೇವೆ. ಮಹಿಮೆ ನಿಮಗಾಗಿ, ಗೌರವ ನಿಮಗಾಗಿ. ಬೇಡದ ಆಶೀರ್ವಾದ ಮಾಡಿ, ಬೇಡದೆ ಬೆಟ್ಟಿದ ಆಶೀರ್ವಾದ ಮಾಡಿ. ಸಭೆ ನೀವು ಕೈ ತರ್ತೇನೆ. ನೀವು ನಡೆಯುವಂಥ ಒಂದೊಂದು ವಿಷಯಗಳನ್ನು ನೀವು ಕೈ ತರ್ತೇನೆ. ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆಸಲು ನನ್ನನ್ನು, ನನ್ನ ಕುಟುಂಬವನ್ನು, ನಮ್ಮ ಹೋಲಿ ಸ್ಪಿರಿಟ್ ಸಭೆಯ ಮಕ್ಕಳನ್ನು ಎಲ್ಲರಿಗೂ ಉಪಯೋಗ ಮಾಡಿಕೊಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೇನೆ ಪರಲೋಕದ ತಂದೆ. ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.